ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಕೂಡಲ ಸಂಗಮ ಶರಣರಿಗಲ್ಲದೆ, ಕೂಡಲ ಸಂಗಮ ಶರಣರಿಗಲ್ಲದೆ ಮಾಡುವ ಅರ್ಥವ್ಯರ್ಥ ಕಂಡಯ್ಯ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ಪಾಪಿಯ ಧನ ಪಾಪಿಯ ಧನ ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ. ಈ ಒಂದು ವಚನವು ಹಣಕ್ಕಿಂತ ಮಾನವೀಯ ಗುಣದ ಮಹತ್ವವನ್ನ ತಿಳಿಸುತ್ತದೆ. ಜೀವನದಲ್ಲಿ ಹಣ ಮುಖ್ಯ, ಹಾಗಂತ ಅಧರ್ಮ ಮಾರ್ಗದಲ್ಲಿ ವಂಚನೆ, ದರೋಡೆ, ಕೊಲೆ, ಸುಲಿಗೆ, ಮೋಸ, ಕಳ್ಳತನದಿಂದ, ಭ್ರಷ್ಟಾಚಾರದಿಂದ ಸಂಪಾದಿಸಿದ ಹಣವು ಮನುಷ್ಯನಿಗೆ ತಾತ್ಕಾಲಿಕವಾಗಿ ಸುಖ ನೀಡುತ್ತದೆ. ಆದರೆ ಅದು ಮನಸ್ಸಿಗೆ ಅತೃಪ್ತಿ, ದುಃಖವನ್ನುಂಟು ಮಾಡುತ್ತದೆ. ಸ್ವಾಭಿಮಾನದಿಂದ ಪ್ರಾಮಾಣಿಕ ದುಡಿಮೆಯು ತೃಪ್ತಿ ತರುತ್ತದೆ, ಸತ್ಪಾತ್ರಕ್ಕೂ ಸಹ ಸಲ್ಲುತ್ತದೆ. ಪಾಪದ ಹಣವು ದಾನ ಧರ್ಮ, ಜ್ಞಾನ ದಾಸೋಹ, ಅನ್ನದಾಸೋಹ, ನೇತ್ರದಾನ, ರಕ್ತದಾನ ಮುಂತಾದ ಸಮಾಜಕಾರಿ ಉಪಯೋಗಕಾರಿ ಕೆಲಸಕ್ಕೆ ಬರುವುದಿಲ್ಲ. ಪಾಪ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನು ಫಲ? ಅಧರ್ಮ ವಾಮ ಮಾರ್ಗದಲ್ಲಿ ಗಳಿಸಿದ ಹಣವು ಪಾಪದ ಪ್ರಾಯಶ್ಚಿತಕ್ಕೆ ಮಾತ್ರ ಸಲ್ಲುತ್ತದೆ. ನಾಯಿಯ ಹಾಲು ತನ್ನ ಮರಿಗಳಿಗೆ ಮಾತ್ರ ಉಪಯೋಗ, ಅದನ್ನ ಪಂಚಾಮೃತಕ್ಕೆ ಉಪಯೋಗಿಸಲು ಸಾಧ್ಯವಿಲ್ಲ. ಪಾಪಿಯ ಗಳಿಕೆ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ, ಅದು ಸಮಾಜದ ಒಳಿತಿಗೆ ಉಪಯೋಗವಾಗುವುದಿಲ್ಲ. ಪುಣ್ಯವನ್ನ ಎಲ್ಲರೂ ತೆಗೆದುಕೊಳ್ಳಲು ಬಯಸುತ್ತಾರೆ, ಆದರೆ ಪಾಪದಲ್ಲಿ ಭಾಗಿಯಾಗಲು ಯಾರೂ ಬರುವುದಿಲ್ಲ. ಇದಕ್ಕೆ ನಾರದರು ಬೇಡನನ್ನ ವಾಲ್ಮೀಕಿಯನ್ನಾಗಿಸಿದ ಕತೆ ಒಂದು ನಿದರ್ಶನವಾಗಿದೆ. ನಾವು ಎಷ್ಟೇ ದುಡ್ಡು ಸಂಪಾದಿಸಿದರೂ ದಾನ ಧರ್ಮ, ಸಮಾಜ ಕಾರ್ಯಕ್ಕೆ ಮತ್ತು ದೇವರ ಕಾರ್ಯಕ್ಕೆ ಬಳಸದಿದ್ದರೆ ಅಂತಹ ಹಣವು ವ್ಯರ್ಥವೆಂದು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಸಂತರು ಶರಣರ ಬಳಿ ಇರುವ ಹಣ ವ್ಯರ್ಥವಾಗುವುದಿಲ್ಲ, ಅದನ್ನ ಸಮಾಜದ ಒಳಿತಿಗೆ ಬಳಸಿ ಸಾರ್ಥಕವಾಗುವಂತೆ ಮಾಡುತ್ತಾರೆ. ಯಾವ ವಸ್ತುವನ್ನೂ ಸಹ ಕಡೆಗಣಿಸುವಂತಿಲ್ಲ. ಒಂದು ಸಣ್ಣ ಪೆನ್ ಕೋಟಿ ರೂಪಾಯಿ ಚೆಕ್ ಅನ್ನ ಬರೆಯುತ್ತದೆ, ಒಂದು ಕಾಗದ ನೋಟಾಗುತ್ತದೆ, ಹಾಗೆ ಆಕಾಶದಲ್ಲಿ ಹಾರಾಡುವ ಗಾಳಿಪಟವಾಗುತ್ತದೆ. ಹಳೆ ಬಟ್ಟೆ ಕಾಲು ಒರೆಸುವ ಮ್ಯಾಟ್ ಆಗುತ್ತೆ. ಹಾಗೆ ಸಣ್ಣ ವಸ್ತುವು ಸಹ ವ್ಯರ್ಥವಾಗದಂತೆ ಬಳಸಿಕೊಳ್ಳಬೇಕು. ಈ ಒಂದು ವಚನವು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.